ಈ ವಾರ ರಕ್ಷಿತಾ ಕಿರಿಕಿರಿ ಅನಿಸಿರೋದು. ಗಿಲ್ಲಿ, ಕಾವ್ಯ, ಸ್ಪಂದನ ಅವ್ರಿಗೆ ಬೇರೆನೇ ಅಟ್ಯಾಚ್ಮೆಂಟ್ ಇದೆ. ವಿನ್ನಿಂಗ್ ರೇಸ್ ಅಂತ ಬಂತಂದ್ರೆ ಇವಾಗ ಬಿಗ್ ಬಾಸ್ನ ಸೀರಿಯಸ್ ಆಗಿ ತಗೊಂಡು ಟಾಸ್ಕನ್ನು ಸೀರಿಯಸ್ ಆಗಿ ಆಡಿ ಮನೆ ಕೆಲಸ ಚೆನ್ನಾಗಿ ಮಾಡಿಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಇದ್ಕೊಂಡು ಇದೆಲ್ಲ ಓವರ್ ಆಲ್ ಆಗಿ ಒಂದು ಪ್ಯಾಕೇಜ್ ಅಂತ ನೋಡೋದಾದ್ರೆ ಮನೇಲಿ ಯಾರು ಆ ಥರ ಫುಲ್ ಎಲ್ಲ ಕಡೆ ಇದ್ದಾರೆ ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾರು ಅನ್ಸುತ್ತೆ? ನನಗೆ ರಘು ಸರ್, ಈಸ್ ಪರ್ಫೆಕ್ಟ್. ಅಂದ್ರೆ ಆ ವಿಷಯದಲ್ಲಿ ಎಲ್ಲದರಲ್ಲೂ ಪರ್ಫೆಕ್ಟ್. ಮನೆ ಕೆಲಸ ಅಂದರೆ ತುಂಬ ಪರ್ಫೆಕ್ಟಾಗಿ ಮಾಡ್ತಾರೆ. ಟಾಸ್ಕ್ ಅಂದರೆ ಅವ್ರನ್ನ ಮೀರಿಸೋರಿಲ್ಲ. ಎಲ್ಲರ ಜೊತೆಗೆ ಚೆನ್ನಾಗಿದ್ದಾರೆ. ಅಂದರೆ ಅವ್ರ ಜೀವನದ ಅನುಭವಗಳು, ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ತುಂಬ ಅಚೀವ್ ಮಾಡಿದ್ದಾರೆ ಜೀವನದಲ್ಲಿ. ತುಂಬ ನಮ್ಮ ಇವತ್ತಿನ ಜನ್ರೇಷನ್ನವರು ನಾಚಿಕೆ ಪಡಬೇಕು, ಆ ಲೆವೆಲ್ಗೆ ಅಚೀವ್ ಮಾಡಿದ್ದಾರೆ ಜೀವನದಲ್ಲಿ. ಸೊ ಅವ್ರ ಲೈಫಲ್ಲಿ ಅವ್ರು ಇರೋ ಅನುಭವಗಳನ್ನೆಲ್ಲ ನೋಡಿದಾಗ, ಅವ್ರು ಎಲ್ಲರ ಬಗ್ಗೆ ಕೊಡುವಂಥ ಅಭಿಪ್ರಾಯಗಳನ್ನ ನೋಡಿದಾಗ ಸೊ ತುಂಬ ಖುಷಿ ಆಗುತ್ತೆ. ಆಲ್ ಇನ್ ಒನ್ ಪ್ಯಾಕೇಜ್ ಇದೆ ಅವರಲ್ಲಿ. ಬಟ್ ಅವ್ರದ್ದು ಒಂದೇ ಸಮಸ್ಯೆ, ಅವರು ನೇರವಾಗಿ ಮಾತಾಡ್ತಾ ಇಲ್ಲ. ಅವ್ರಿಗೆ ಸರಿ ಅನಿಸದೇ ಇರೋದನ್ನ ನೇರವಾಗಿ ಮಾತಾಡಬೇಕು ಅಂತ. ಸೊ ಗಿಲ್ಲಿನ ಹೊರತುಪಡಿಸಿದ್ರೆ ಮನೇಲಿ ಸಿಕ್ಕಾಪಟ್ಟೆ ಚರ್ಚೆ ಆಗೋದು ಒಂದು ರಕ್ಷಿತಾ, ಒಂದು ಧ್ರುವ್ ಅಂತು. ಸೊ ಅವರಿಬ್ಬರ ಒಂದು ಕಾಂಬಿನೇಷನ್ ಯಾವ ಥರ ಮನೇಲಿ ವರ್ಕ್ ಆಗ್ತಾ ಇದೆ, ಜನಗಳಿಗೆ ಎಷ್ಟು ಕಿರಿಕಿರಿ ಆಗ್ತಾ ಇದೆ, ಮತ್ತು ರಕ್ಷಿತಾ ಎಷ್ಟು ಜೆನ್ಯೂನ್ ಅಂತ ನಿಮಗೆ ಅನ್ಸುತ್ತೆ? ನನಗೆ ಅದೇ ಅವರಿಬ್ಬರ ಕಾಂಬಿನೇಷನ್ ಸೀಕ್ರೆಟ್ ರೂಮ್ಗೆ ಹೋದ್ಮೇಲೆ ಗೊತ್ತಾಗಿರೋದು. ನಾನು ಇನ್ನೂ ಎಪಿಸೋಡ್ ಕೂಡ ನೋಡಿಲ್ಲ, ಟೈಮ್ ಸಿಕ್ಕಿಲ್ಲ. ಬಟ್ ಅದೇ ಈಗ ಎಪಿಸೋಡ್ಸ್ ನೋಡಿದ್ಮೇಲೆ ವಾರಕ್ಕೂ ಜನರ ಅಭಿಪ್ರಾಯ ಬದಲಾಗ್ತಾ ಇರುತ್ತೆ. ಈ ವಾರ ರಕ್ಷಿತಾ ಕಿರಿಕಿರಿ ಅನಿಸಿರೋದು, ನೆಕ್ಸ್ಟ್ ವೀಕ್ ಇಷ್ಟ ಆಗ್ಬೋದು. ಸೊ ಅದನ್ನು ನಾವು ಹೀಗೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದೇ ಅವರಿಬ್ಬರಿಗೆ ಅವಕಾಶ ಸಿಕ್ತಲ್ಲ ಸೀಕ್ರೆಟ್ ರೂಮ್ಗೆ ಹೋಗೋದಕ್ಕೆ. ಸೊ ಅದನ್ನೆಲ್ಲ ಅವ್ರು ಸಫಿಷಿಯೆಂಟಾಗಿ ತುಂಬ ಚೆನ್ನಾಗಿ ಬಳಸ್ಕೊಂಡ್ರು ಅಂತ ಅನಿಸುತ್ತೆ. ಬಟ್ ಅದು ಹೀಗೆ ಕ್ಯಾರಿ ಆಗುತ್ತಾ ಅಂತಲೂ ನಂಗೆ ಹೇಳೋಕ್ಕಾಗಲ್ಲ, ಗ್ಯಾರಂಟಿ ಇಲ್ಲ. ಬಿಕಾಸ್ ಸೀಕ್ರೆಟ್ ರೂಮಲ್ಲಿದ್ದರು, ಒಂದೇ ರೂಮಲ್ಲಿದ್ದರು, ಹಂಗೆ ಕಿತ್ತಾಡಿದ್ರು. ಅದಿಲ್ಲದೆ ಹೋದರೆ ಬೇರೆ, ಈಗ ಮತ್ತೆ ಬೇರೆ ಆದರೆ ಧ್ರುವಂತವ್ರು ಎಲ್ಲ ರೂಮಲ್ಲಿ, ಇವಳು ಬ್ಲೂ ರೂಮಲ್ಲಿ ಸೆಟ್ಲ್ ಆದರೆ ಅದು ಕಂಟಿನ್ಯೂ ಆಗುತ್ತೆ ಅಂತ ನನಗೂ ಗ್ಯಾರಂಟಿ ಇಲ್ಲ. ಸೊ ಅದನ್ನು ಹಿಂಗೆ ನಡೆಯುತ್ತೆ ಅನ್ನೋದ್ರ ಮೇಲೆ ಯೋಚನೆ ಮಾಡಬೇಕಷ್ಟೇ. ಅವ್ರು ಎಷ್ಟು ಜೆನ್ಯೂನ್ ಅಂತ ನಿಮ್ಗೆ ಅನ್ಸುತ್ತೆ? ಬಿಕಾಸ್ ಒಂದೊಂದು ಸಲ ಅವ್ರ ಪರ್ಸೆಪ್ಷನ್ ಎಲ್ಲದ ಟೈಮಲ್ಲೂ ಚೇಂಜ್ ಆಗ್ತಾ ಇದೆ. ಅದಾದಮೇಲೆ ಗಿಲ್ಲಿ ಸುತ್ತಮುತ್ತ ಇರೋರ ಜೊತೆ ಅವರು ತುಂಬಾ ದ್ವೇಷ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಸೊ ಎಲ್ಲೋ ಹೊಟ್ಟೆ ಉರಿ ಇದೆ ಅನ್ನೋಂತಹ ಮಾತುಗಳು ಕೂಡ ಕೇಳಿಬರುತ್ತೆ. ನೀವು ನೋಡಿರೋ ಪ್ರಕಾರ ಆ ಥರ ಇದೆಯಾ ಅಂತ? ಗಿಲ್ಲಿ ಜೊತೆ ತುಂಬ ಅಟ್ಯಾಚ್ ಆಗಿದ್ದಾಳೆ. ಸೊ ಒಂದು ಸಣ್ಣ ಪೊಸೆಸಿವ್ನೆಸ್ ಇರ್ಬೋದು ಏನೋ ಗಿಲ್ಲಿ ಜೊತೆಗೆ. ಸೊ ಅಥವಾ ಏನೂ ಇಲ್ಲದೆ ಇರೋರು ಗಿಲ್ಲಿಂದ ಮೈಲೇಜ್ ತೊಗೋತಾ ಇದ್ದಾರೆ ಅನ್ನೋ ಥರನೂ ಅವಳಿಗೆ ಮೈಂಡ್ ಸೆಟ್ ಇರ್ಬೋದು. ಸೊ ಆ ಕಾರಣಕ್ಕೆ ಅವಳು ಹಾಗೆ ಆಡ್ತಾ ಇರ್ಬೋದು ಅಂತ ಅನ್ಸುತ್ತೆ ನನಗೆ. ಅದು ಬಿಟ್ಟು ಈಗ ನಾನು ಗಿಲ್ಲಿ ಜೊತೆ ಕ್ಲೋಸ್ ಆಗೇ ಇದ್ದೆ. ಬಟ್ ನನ್ನ ಬಗ್ಗೆ ಅವಳು ಯಾವತ್ತೂ ಹಂಗೆ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಗಿಲ್ಲಿ, ಕಾವ್ಯ, ಸ್ಪಂದನ ಅವ್ರಿಗೆ ಡೇ ಒನ್ನಿಂದ ಒಂದು ಬೇರೆನೇ ಅಟ್ಯಾಚ್ಮೆಂಟ್ ಇದೆ. ಸೊ ಆ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡಬೇಕು ಅನ್ನೋ ಉದ್ದೇಶ ಅವಳಿಗಿದೆಯಾ ಅಂತ ನಂಗೆ ಅನಿಸಲ್ಲ. ಸೊ ಒಬ್ಬ ಕಾಂಪಿಟೇಟರ್ ಆಗಿ ಒಬ್ಬೊಬ್ಬರನ್ನ ಹೊರಗಡೆ ಹಾಕಬೇಕು ಅಂದಾಗ ಅವಳದೊಂದಷ್ಟು ಕ್ಯಾಲ್ಕುಲೇಷನ್ ಇರುತ್ತೆ. ಎಲ್ಲರೂ ಸ್ಟ್ರಾಟಜಿ ಮಾಡ್ತಾರೆ ಮನೇಲಿ. ಸೊ ಅದೇ ಥರ ಕಾಂಪಿಟೇಟರ್ಸ್ನ ಹೊರಗಡೆ ಹಾಕೋ ಪ್ರಯತ್ನದಲ್ಲಿ ಅವಳು ಇರ್ಬೋದು ಅಂತ ಅನ್ಸುತ್ತೆ ಅಷ್ಟೇ.